ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇನ್ನೂ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಬೇಸಿಗೆಯಲ್ಲಿ ಮಾಡಿರುವಂತಹ ಕುರುಡಿ ಅಥವಾ ಸ್ಯಾಂಡಿಗೆ ಅಂತ ಕರೀತಾರೆ. ಇದನ್ನು ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡೋದು ಅಂತ. ಇವಾಗ ನಾನು ಒಂದು ಸಲಿಗೆ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಅಕ್ಕಿನ ಕ್ಲೀನಾಗಿ ಸ್ವಚ್ಛ ಮಾಡಿಬಿಟ್ಟುಕೊಂಡು ಎಲ್ಲ ತೊಳೆದ್ಬಿಟ್ಟು ತೊಗೋತಾ ಇದ್ದೀನಿ. ಒಂದು 2-3 ಸತಿ ತೊಳ್ಕೊಬೇಕು ನೀಟಾಗಿ. ಫಸ್ಟಿಗೆ ನೋಡ್ತಿರ್ಬೋದು ನೀವು ಎಷ್ಟು ನೀರು ಗಲೀಜಿದ್ದು ಅಂತ, ಹಾಗೆ ಇವಾಗ ನೋಡ್ತಿರ್ಬೋದು ಎಷ್ಟು ಡಿಫರೆಂಟ್ ಬಂದಿದೆ ಅಂತ, ಎಷ್ಟು ಡಿಫ್ರೆನ್ಸ್ ಅದಂತ. ಅದೇ ರೀತಿ ಕ್ಲೀನಾಗಿ ತೊಳ್ಕೊಬೇಕು ನೀಟಾಗಿ, ಯಾಕಂದರೆ ಕುರುಡಿ ಬೆಳ್ಳಗೆ ಬರಬೇಕಂದ್ರೆ ಈ ರೀತಿಯಾಗಿ ಮಾಡ್ಕೋಬೇಕು. ಯಾವುದೇ ರೀತಿಯಾಗಿ ಅಕ್ಕಿ ಒಳಗೆ ಹೊಲಸು ಇರಬಾರ್ದು. ಇವಾಗ ನಾನು ನೆನೆ ಹಾಕಿದ್ದೀನಿ ಕ್ಲೀನಾಗಿ. ದಿನಾನು ತೊಳಿತಾ ಇದ್ದೀನಿ. 3 ದಿವಸ ನೆನೆ ಹಾಕಿದ್ದೀನಿ. ದಿನ ಮುಂಜಾನೆ ಅಂದರೆ ಮಾರ್ನಿಂಗ್ ದಿನ ಒಂದು ಸತಿ ಕ್ಲೀನಾಗಿ ಇದು ನಿನ್ನೆ ನೀರು ತೆಗೆದು ಇವತ್ತೊಂದು ಹೊಸ ನೀರು ಹಾಕಿ ಇಡಬೇಕು. ಈ ರೀತಿಯಾಗಿ ಕ್ಲೀನಾಗಿ ಕೈಯಾಡಿಸ್ಬೇಕು. ಕೈಯಾಡಿಸ್ಬಿಟ್ಟು ನಾನು ಇವಾಗ ರುಬ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ. ದಿನಾನು ತೊಳೆದ್ಬಿಟ್ಟು 3 ದಿವಸ ಆದಮೇಲೆ ಇವತ್ತು ರುಬ್ಕೋತಾ ಇದ್ದೀನಿ ಸಂಜೆನಾಗ. ಭಾಳ ಚೆನ್ನಾಗಿ ರುಬ್ಕೋಬೇಕು ಇದು ನೀಟಾಗಿ, ಯಾಕಂದರೆ ದಪ್ಪಾಗಿ ತರಿಯಾಗಿ ರುಬ್ಬಿದ್ರೆ ಕುರುಡಿ ನೀಟಾಗಿ ಬರೋಂಗಿಲ್ಲ. ಸೊ ಫೈನ್ ಪೇಸ್ಟ್ ಥರ ಬರಬೇಕು, ಕೈಯಲ್ಲಿ ಸ್ಮೂತಾಗಿರಬೇಕು, ಆ ರೀತಿಯಾಗಿ ಮಾಡ್ಕೋಬೇಕು ಇದನ್ನು. ಇವಾಗ ರುಬ್ಬ ಆದಮೇಲೆ ತೋರಿಸ್ತೀನಿ. ನಾನು ಇಲ್ಲಿ ಸೈಡಿಗೆ ಹತ್ತಿರೋದು ಅಷ್ಟು ದಪ್ಪ ಇದೆ ಸ್ವಲ್ಪ, ಅದು ಯಾಕಂದರೆ ಮಿಕ್ಸಿ ಜಾರ್ ನಂದು ಕರೆಕ್ಟಾಗಿ ಮೇಲ್ಗಡೆ ಬಂದಿಲ್ಲ ಹಿಟ್ಟು, ಅದು ಒಳಗಡೆನೇ ಕೂತದ. ಫಸ್ಟಿಗೆ ಹಾಕೊಂಬಂದ ಮೇಲ್ಗಡೆ ಇತ್ತು. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಒಂದು ಜಾರ್ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಎಲ್ಲನೂ ಹಾಕ್ಕೊಳ್ಳೋಣ ಇವಾಗ ಮಿಕ್ಸಿ ಜಾರಿಗೆ. ನಾನು ಒಂದು ಸುಲ್ಗಿ ಹಿಟ್ಟು ತೊಗೊಂಡಿದ್ದೀನಿ ಅಂತ ಅಳತೆ ಏನು ಹೇಳಿಲ್ಲ ನಿಮಗೆ. ಒಂದು ಸುಲ್ಗಿ ತೊಗೊಂಡಿದ್ದೀನಿ. ಅದನ್ನು 3 ದಿವಸ ನೆನೆ ಹಾಕಿಬಿಟ್ಟು ಇವಾಗ ರುಬ್ಕೊಳ್ಳೋಣ. ಹಿಟ್ಟು ನೋಡ್ತಿರ್ಬೋದು ನೀವು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಕಲರು ಕೂಡ ತುಂಬ ವೈಟಾಗಿ ಬಂದಿದೆ ನೋಡಿ. ಹಿಟ್ಟು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಜರಾನು ತರಿಯಾಗಿಲ್ಲ. ತರಿಯಾಗಿದ್ದರೆ ಕುರುಡಿ ಕಟ್ ಆಗಿಬಿಡ್ತಾವ. ಸೊ ಆ ರೀತಿ ಮಾಡಬಾರ್ದು. ಇವಾಗ ನಾನು ಇದೇ ರೀತಿಯಾಗಿ ಎಲ್ಲನೂ ಹಾಕೋತಾ ಇದ್ದೀನಿ ನೋಡಿ ಮಿಕ್ಸಿ ಜಾರಿಗೆ. ಇದಕ್ಕೇನೋ ನೀರು ಮಿಕ್ಸಿ ಮಾಡುವಾಗ ಅಂದ್ರೆ ರುಬ್ಕೊಳ್ಳುವಾಗ ನೀರು ಜಾಸ್ತಿ ಹಾಕ್ಕೊಂಡ್ರು ನಡಿತೈತಿ, ಯಾಕಂದರೆ ಹಿಟ್ಟು ಕೆಳಗಡೆ ಕೂತ್ಬಿಡ್ತದೆ, ಮೇಲ್ಗಡೆ ನೀರು ನಿಂದಿರ್ತಾವೆ. ಸೊ ಆಮೇಲೆ ತೆಗಿಬೋದು ನೀವು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ರುಬ್ಕೊಂಡು ತೆಗೆದಿಟ್ಕೊಳ್ಳಿ. ಇವಾಗ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ ನೋಡ್ತಿರ್ಬೋದು ನೀರನ್ನ ಎಷ್ಟು ಬೇಕಟ್ಟು ಹಾಕ್ಕೊಂಡ್ರೂ ನೀರು ಜಾಸ್ತಿ ಮೇಲ್ಗಡೆ ಬಂದಾವಲ್ಲ, ಅದನ್ನು ಇವಾಗ ನೀರು ತೆಗೆದುಬಿಟ್ಟು ಕುರುಡಿ ಹಾಕ್ಕೋಬೇಕು. ನೀರು ಹಾಗೆ ಇದ್ದರೆ ಅಲ್ಲಿ ನೀರು ಜಾಸ್ತಿ ಆಗುತ್ತೆ, ಇದು ನೀರು ಹುಳಿಯಾಗಿ ಬರ್ತಾವೆ. ಸೊ ಅದಕ್ಕೆ ನೀರು ಮೇಲ್ಗಡೆಯಿಂದ ತೆಗಿಬೇಕು. ನಾನು ತೆಗೆದಿದ್ದೀನಿ. ಆ ಕಡೆ ನೀರು ಕಾಸ್ಕೊಂಡಿದ್ದೀನಿ ನೋಡಿ. ಇದ್ರ ಅಳತೆ ಹೇಗೆ ಹೇಳೋದು ಅಂತ ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಇವಾಗ ನೋಡಿರಿ, ಹಿಟ್ಟು ಜಾಸ್ತಿ ಒಂದು ಸೊಲ್ಗಿ ಅಂತ ಹೇಳಿದ್ನಲ್ಲ, ಒಂದು ಸೊಲ್ಗಿ ಹಿಟ್ಟಿನಾಗ ಅರ್ಧ ನೀರು ಹಾಕ್ಕೋಬೇಕು. ಜಾಸ್ತಿ ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕೋರಿ ಹೆಚ್ಚಿಗೆ, ಯಾಕಂದರೆ ಬಿಸಿ ಇರುವಾಗ ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಯಾಕಂದರೆ ಒಂದು ಸ್ವಲ್ಪ ನೀರು ಕಮ್ಮಿದ್ರೆ ಆಮೇಲೆ ಬಿಸಿ ನೀರು ಹಾಕ್ಕೊಂಡ್ರೆ ಏನಾಗುವುದಿಲ್ಲ. ನಾನು ಅರ್ಧ ಹಿಟ್ಟಿನಕ್ಕಿಂತ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೋಬೇಕು ಹುಟ್ಟಿಲೇನೆ. ಕಲರ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಾವಂತ. ಕುರುಡಿನೂ ಅಷ್ಟೇ ಸೂಪರಾಗಿ ಬಂದವು, ಸ್ವಲ್ಪನೂ ಮುರಿದಿಲ್ಲ. ಈ ರೀತಿಯಾಗಿ ಇದು ಗಟ್ಟಿಯಾಗಿರ್ತದೆ ಹಿಟ್ಟು. ತಳದಲ್ಲಿ ಸ್ವಲ್ಪ ಈ ರೀತಿ ಕೈಯಾಡಿಸ್ಕೋಬೇಕು ನೀಟಾಗಿ. ಹಾಗೆ ಹಾಕಿದ್ರೆ ಗಂಟಾಗಿ ಬಿಡ್ತೈತಿ. ಅಲ್ಲಿ ಹಿಟ್ಟನ್ನು ಕುದಿಯೊಳಗೆ ಕರೆಕ್ಟಾಗಿ ಕುದಿಯೋಂಗಿಲ್ಲ. ಸೊ ಇವಾಗ ಈ ರೀತಿಯಾಗಿ ನೀಟಾಗಿ ಕರೆಕ್ಟಾಗಿ ಮಾಡ್ಕೋಬೇಕು. ಇವಾಗ ನಾನು ನೀರಿಟ್ಟಿದ್ನೆಲ್ಲ, ನೀರು ಮೊದಲೇ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಯಾಕಂದರೆ ಒಂದೊಂದು ಅಕ್ಕಿ ಹಳೆವು ಇರ್ತಾವಲ್ಲ, ಸೊ ಜಾಸ್ತಿ ನೀರು ಹತ್ತಾವ. ಅದಕ್ಕೆ ನೋಡಿಟ್ಕೊಳ್ಳಿ. ನೀರನ್ನು ಮೊದಲಿಗೆ ಜಾಸ್ತಿ ಹಾಕ್ಕೊಳ್ಳಿ, ಆಮೇಲೆ ಸ್ವಲ್ಪ ನೀರು ತೆಗೆದಿಟ್ಕೊಳ್ಳಿ. ಹಿಟ್ಟು ಇರ್ತೈತಲ್ಲ ಅದರ ಅರ್ಧ ನೀರು ಇರಬೇಕು. ಆಮೇಲೆ ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪಾದರೆ ಒಣಗಿದ ಮೇಲೆ ತೀರಾ ಜಾಸ್ತಿ ಆಗಿಬಿಡ್ತಾವೆ, ಕರೆದಾದ್ಮೇಲೆ ಉಪ್ಪು ಆಗ್ತಾವೆ. ಸೊ ಉಪ್ಪು ಕಮ್ಮಿ ಇದ್ದರೆ ಸಾಕು, ನಡಿತೈತಿ. ಅದ್ರ ಉಪ್ಪು ಜಾಸ್ತಿ ಹಾಕ್ಬಾರ್ದು. ಇವಾಗ ನೀರು ಕಾದಾದ್ಮೇಲೆ ನೀರು ತಗೊಂಡಿಟ್ಟು ಸಪ್ರೇಟಾಗಿ ಇವಾಗ ನಾನು ಹಿಟ್ಟು ಅದೇನು ಅಕ್ಕಿ ಹಿಟ್ಟು ಇಟ್ಟಿದ್ನಲ್ಲ ಅದನ್ನ ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಇವಾಗ ಅದಕ್ಕೆ ಒಂದು ಬೌಲಲ್ಲಿ ಹಾಕಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಹಿಟ್ಟು ಇಟ್ಕೊಂಡಿರ್ತೈತಿ. ಸೊ ಅದಕ್ಕೆ ಬಿಸಿನೀರು ಹಾಕ್ಕೋಬೇಕು. ಬಿಸಿನೀರು ಹಾಕ್ಕೊಂಡು ಅದನ್ನೆಲ್ಲ ಕ್ಲೀನ್ ಹಾಕ್ಬಿಟ್ಟು ಇದ್ರ ಹಾಕ್ಕೋಬೇಕು. ಇವಾಗ ಹಾಕಿದ್ಮೇಲೆ ಕೈ ಒಟ್ಟು ಬಿಡದೇನೆ
ತಿರ್ಕೋಬೇಕು. ಈ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲ ಅಂದ್ರೆ ಗಂಟಾಗಿಬಿಡ್ತಾವೆ. ಕುರುಡಿಗೆ ಸ್ವಲ್ಪನೂ ನೀಟಾಗಿ ಬರೋಂಗಿಲ್ಲ ಸಂಡಿಗೆನ. ಈ ರೀತಿ ಯಾವಾಗಲೂ ಮಿಕ್ಸ್ ಮಾಡ್ಕೋತಾ ಇರಬೇಕು. ಹಿಟ್ಟು ನೀಟಾಗಬೇಕಂದ್ರೆ, ಸ್ಮೂತಾಗಿ ಬರಬೇಕಂದ್ರೆ ಈ ರೀತಿಯಾಗಿ ನೋಡ್ತಿರ್ಬೋದು ನೀವು. ಅದು ಗಂಟು ಥರ ಕಾಣಿಸ್ತಿರ್ಬೋದು ನಿಮಗೆ. ಅದೇ ರೀತಿಯಾಗಿ ಕುದೀತದ ಹಿಟ್ಟು. ಈ ಥರ ಮಾಡಿದ್ರೆ ಬೇಗ ಬೇಗ ಸಫಾಯಿ ಆಗಿಬಿಡ್ತೈತಿ, ಅಂದ್ರೆ ಗಂಟಾಗೋದಿಲ್ಲ. ಜಾಸ್ತಿ ಕುದಿಯೋವರೆಗೂ ಇಟ್ಟರೆ ಅದು ಒಡೆಯೋಂಗಿಲ್ಲ ಆಮೇಲೆ. ಸೊ ಈ ರೀತಿಯಾಗಿ ನಿಮಗೆ ಹುಟ್ಟಿಲೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಸೊ ಚಮಚ ಯಾವುದು ಈಜಿ ಇರ್ತದಲ್ಲ ಆ ರೀತಿ ಅದನ್ನೇ ಮಾಡ್ಕೋಬೋದು ನೀವು. ಅದನ್ನು ಕ್ಲೀನಾಗಿ ಮಾಡ್ಕೋತಾ ಇದ್ದೀನಿ ಹುಟ್ಟು. ಇವಾಗ ಹುಟ್ಟಿನ ಅವಶ್ಯಕತೆ ಬರೋಂಗಿಲ್ಲ. ಸೊ ಚಮಚಲ್ಲೇ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಇವಾಗ ನಾನು ಕ್ಲೀನಾಗಿ ಹುಟ್ಟು ತೆಗಿತಾ ಇದ್ದೀನಿ. ಇವಾಗ ಚಮಚಲ್ಲೇ ಮಾಡ್ಕೊಳ್ಳೋಣ. ಇವಾಗ ಈ ಚಮಚಲ್ಲಿ ಈಸಿಯಾಗಿ ಬಿಡ್ತೈತಿ, ಯಾಕಂದ್ರೆ ಹಿಟ್ಟು ಇನ್ನೂ ಗಟ್ಟಿ ಆಗಿಲ್ಲ. ಸೊ ಬೇಗ ಈ ಥರ ಮಾಡ್ಕೊಳ್ಳೋಣ. ಸ್ವಲ್ಪನೂ ಗಂಟಾಗಿಲ್ಲ, ನೋಡ್ತಿರ್ಬೋದು ನೀವು. ಈ ರೀತಿಯಾಗಿ ಇದು ಇನ್ನೂ ಕುದ್ದಿಲ್ಲ ಹಿಟ್ಟು. ಗ್ಲಾಸ್ ಥರ ಮಿಂಚ್ತಾ ಇರಬೇಕು, ಅಂದರೆ ಶೈನಿಂಗ್ ಥರ ಇರಬೇಕು ಹಿಟ್ಟು. ನೋಡ್ತಿರ್ಬೋದು ಇನ್ನು ವೈಟ್ ಕಲರೇ ಇದೆ, ಸ್ವಲ್ಪ ಡಲ್ ಆಗುತ್ತೆ ಕಲರ್. ಆ ರೀತಿಯಾಗಿ ಕುದಿಬೇಕು. ಇನ್ನು ಈ ರೀತಿ ಕೈ ಆಡಿಸ್ತಾ ಇರಬೇಕು ಹಿಟ್ಟು. ಇವಾಗ ಹಾಗೆ ಸ್ವಲ್ಪ ಮುಚ್ಚಿಡಬೇಕು, ಆಮೇಲೆ ಸ್ವಲ್ಪ ಕೈ ಆಡಿಸ್ಬೇಕು. ಅಂದರೆ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ ಒಂದು ಮುಚ್ಚಿಟ್ಟು ಆಮೇಲೆ ಮತ್ತು ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ. ಯಾಕಂದರೆ ಕೆಳಗಡೆ ಕುದಿರುತ್ತೆ, ಮೇಲ್ಗಡೆ ಕುದಿಯೋಂಗಿಲ್ಲ. ಮಿಕ್ಸ್ ಮಾಡ್ಕೋತಾ ಇರಬೇಕು. ನಾನು ವಿಡಿಯೋದಲ್ಲಿ ತೋರಿಸಿಲ್ಲ ಅದನ್ನು ನೋಡ್ತಿರ್ಬೋದು. ಈ ರೀತಿ ಕೈ ಆಡಿಸ್ತಾ ಇರ್ತೀನಿ ಯಾವಾಗಲೂ, ಯಾಕಂದರೆ ಹಿಟ್ಟು ಚೆನ್ನಾಗಿ ಕುದಿಬೇಕಂದ್ರೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇವಾಗ ಮತ್ತು ಒಂದು 5 ಮಿನಿಟ್ಸ್ ಮುಚ್ಚಿಡಬೇಕು. ಆಮೇಲೆ ಲಾಸ್ಟಿಗೆ 20 ಮಿನಿಟ್ಸ್ ಆದರೂ ಓಕೆ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಗ್ಯಾಸ್. ಇದು ಹೈ ಫ್ಲೇಮಲ್ಲಿ ಇಡಬಾರ್ದು. ಇವಾಗ ನೋಡ್ತಿರ್ಬೋದು ನಾನು ಕೈ ಹಚ್ಚಿ ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಹಿಟ್ಟು ಅಂಟ್ಕೋಬಾರ್ದು. ಈ ರೀತಿಯಾಗಿ ಕುದಿಬೇಕು. ಇಷ್ಟು ಗಟ್ಟಿಯಾಗಿರಬೇಕು, ಜಾಸ್ತಿ ತೆಳುವಾಗ್ಬಾರ್ದು. ತೆಳುವಾದರೆ ಕುರುಡಿಗೆ ನೀಟಾಗಿ ಬರೋದಿಲ್ಲ, ಕಟ್ ಆಗಿಬಿಡ್ತಾವೆ. ಸೊ ಇವಾಗ ಹಿಟ್ಟು ರೆಡಿಯಾಗಿದೆ, ಹಾಕಲಿಕ್ಕೆ ಹೋಗೋಣ. ಇವಾಗ ಲಾಸ್ಟಿಗೆ ಒಂದು 10 ಮಿನಿಟ್ಸ್ ಆದರೂ ಹಿಟ್ಟು ಕುದೀತೈತಿಲ್ಲ. ಆವಾಗ ಕುದ್ದಾದ್ಮೇಲೆ ಒಂದು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಡಬೇಕು. ಆವಾಗ ಹಿಟ್ಟು ಕುದಿರ್ತೈತಿ. ಸೊ ಇವಾಗ ನಾನು ಸಣ್ಣ ಎಡೆ ಹಾಕ್ತಾಯಿದ್ದೀನಿ. ಕುರುಡಿಗೆ ದಪ್ಪ ಹಾಕ್ತಾಯಿಲ್ಲ, ಸಣ್ಣ ಹಾಕ್ತಾಯಿದ್ದೀನಿ. ಇವಾಗ ನೋಡ್ತಿರ್ಬೋದು ಕುರುಡಿಗೆ ಹಾಕ್ತಾಯಿದ್ದೀನಿ ಅಂತ ಒಣಗಿದ್ದು ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ನೋಡ್ತಿರ್ಬೋದು ನೀವು ಎಷ್ಟು ನೀಟಾಗಿ ಬರ್ಲಾತಾವ ಕುರುಡಿಗೆ. ಸ್ವಲ್ಪನೂ ಕಟ್ಟಾಗ್ತಾಯಿಲ್ಲ ಹಿಟ್ಟು. ಈ ರೀತಿ ಹಾಕುವಾಗ ಕಟ್ಟಾಗ್ಬಿಡೋದು, ಇಲ್ಲ ಚೆನ್ನಾಗಿ ಹಿಟ್ಟು ಕುದಿಲ್ಲ ಅಂತ ಅರ್ಥ. ಇಲ್ಲಾಂದ್ರೆ ಸ್ವಲ್ಪ ಗಟ್ಟಿಯಾಗಿಲ್ಲ ಅಂತ ಅರ್ಥ. ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು, ಅಂದರೆ ಆರಿದ ಮೇಲೆ ತೀರಾ ಗಟ್ಟಿ ಆಗ್ತೈತಿ. ಸೊ ಮೀಡಿಯಮಲ್ಲಿ ಇರಬೇಕು. ಈ ರೀತಿಯಾಗಿ ಎಲ್ಲಾನ ಕುರುಡಿಗೆ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ಆಮೇಲೆ ಈ ರೀತಿ ಬೇಗ ಆಗಿಬಿಡ್ತಾವೆ. ಸೊ ಇದಕ್ಕೇನು ಜಾಸ್ತಿ ಜನ ಏನು ಇರೋಂಗಿಲ್ಲ, ಒಬ್ಬರು ಅಥವಾ ಇಬ್ಬರು ಇದ್ರೇ ಸಾಕು. ನಾನು ಒಬ್ಬಳೇ ಹಾಕಿದ್ದೀನಿ ಇಷ್ಟು ಕುರುಡಿನೂ. ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಕಮೆಂಟ್ ಮಾಡಿರಿ. ನಿಮಗೂ ಈ ರೀತಿ ಸಂಡಿಗೆ ಬೇಕಂದ್ರೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ಸೊ ಇವಾಗ ಪೂರ್ತಿಯಾಗಿ ಎಲ್ಲ ತೋರಿಸ್ತೀನಿ ನೋಡಿ ನೀವು. ಎಷ್ಟು ಬೆಳ್ಳಗೆ ಬಂದಾವ ನೋಡ್ತಿರ್ಬೋದು ನೀವು. ಈ ರೀತಿ ಬೆಳ್ಳಗೆ ಬರಬೇಕಂದ್ರೆ ಅಕ್ಕಿ ಡೈಲಿ ನೀರಿನಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು, ಮತ್ತು ಅಕ್ಕಿ ನೆನುವಾಗ ಫಸ್ಟಿಗೆ ಅಕ್ಕಿನ 2-3 ಸತಿ ಕ್ಲೀನಾಗಿ ತೊಳ್ಕೊಬೇಕು. ಆ ರೀತಿ ಮಾಡಿದ್ರೆ ಇಷ್ಟು ಚೆನ್ನಾಗಿ ಕುರುಡಿ ಬರ್ತಾವೆ. ಇದು ನಾನು ತೋರಿಸ್ತಾ ಇರೋ ಕುರುಡಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿಯಾಗಿ ನೀವು ಬಿಸಿಲಿಗೆ ಹಾಕ್ಕೋಬೇಕು. ಬಿಸಿಲಿದ್ರೇ ಚೆನ್ನಾಗಿ ಒಣಗ್ತವೆ. ಸೊ ಈ ಕಡೆ ಸ್ವಲ್ಪ ಒಣಗಿದಾವೆ ನೋಡಿ, ಆ ಕಡೆ ಹಾಕಿ ಬರುವಾಗ ಸ್ವಲ್ಪ ಆರಿದಾವೆ ಈ ಕಡೆ. ಈ ರೀತಿ ಲಾಸ್ಟಲ್ಲಿ ಹಿಟ್ಟುಗಟ್ಟಾದಮೇಲೆ ನಾನು ಈ ಥರ ಚಕ್ಲಿ ಥರ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಂಡಿಗೆ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ನೋಡ್ತಿರ್ಬೋದು ನೀವು. ಅಲ್ಲಲ್ಲಿಗೆ ಸಂಡಿಗೆ ಹಾಕ್ಕೊಂಡಿದ್ದೀನಿ. ಹಿಟ್ಟು ಲಾಸ್ಟಲ್ಲಿ ಗಟ್ಟಿಯಾಗಿತ್ತು ಸ್ವಲ್ಪ, ಅದಕ್ಕೆ ಸೊ ಇರಬೇಕು ಅಂತ ನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೇಕಾಗಿದ್ದು ಸಂಡಿಗೆನು, ಅದಕ್ಕೆ ನಾನು ಸ್ವಲ್ಪ ಸಂಡಿಗೆ ಹಾಗೆ ಚಕ್ಲಿ ಹಾಕ್ಕೊಂಡಿದ್ದೀನಿ. ಒಣಗಾದ್ಮೇಲೆ ಇವಾಗ ನೆಕ್ಸ್ಟ್ ಡೇ ತೋರಿಸ್ತೀನಿ. ನೋಡ್ತಿರ್ಬೋದು ಇದೇನು ಒಂದೇ ದಿನದಲ್ಲಿ ಒಣಗಿಬಿಡ್ತಾವೆ. ಸೊ ಬೇಸಿಗೆ ಇರುವಾಗ ನಾನು ಇದು ಮಾಡಿ ಒಂದು 20 ದಿವಸ ಆಯಿತು. ಇವಾಗ ಸ್ವಲ್ಪ ಬಿಸಿಲು ಕಮ್ಮಿ ಆಗಿದೆ. ಸೊ ಜಲ್ದಿ ಬಿಸಿಲು ಬರೋವರೆಗೂ ಹಾಕ್ಕೋಬೇಕು. ಜಾಸ್ತಿ ಬಿಸಿಲಿದ್ರೇ ಚೆನ್ನಾಗಿ ಒಣಗ್ತವೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಒಣಗೋ, ಸ್ವಲ್ಪನೂ ಮುರಿದಿಲ್ಲ. ಇವಾಗ ಕರೆದು ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಬೆಳ್ಳಗಾಗಿ ಬಂದಾವ. ಈ ರೀತಿ ಫಳ್ಳಾಗಿ ಕ್ರಿಸ್ಪಿಯಾಗಿ ಬಂದಾವ. ಹಿಂಗೆ ಈ ಥರ ಮಾಡ್ಕೋಬೇಕಂದ್ರೆ ಕಂಟಿನ್ಯೂ ಆಗಿ ವಿಡಿಯೋ ನೋಡಿರಿ. ನೋಡ್ತಿರ್ಬೇಕು ಈ ರೀತಿಯಾಗಿ ಸ್ವಲ್ಪನೂ
ಅರಳುತ್ತಾರವಲ್ಲ ಆ ರೀತಿ ಅರಳ್ಯಾವು. ಇವಾಗ ನೆಕ್ಸ್ಟ್ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಫಳ್ಳಾಗಿ ಅರಳತ್ತಾವ. ಈ ರೀತಿಯಾಗಿ ಡಬಲ್ ಆಗಿಬಿಡ್ತಾವ, ಒಂದು ಕುರುಡಿಗೆ ಡಬಲ್ ಸೈಜ್ ಆಗಿಬಿಡ್ತೈತಿ. ಸೊ ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ರೀತಿಯಾಗಿ ನೀವು ಅವಾಗವಾಗ ಕರ್ಕೊಂಡು ತಿನ್ಬೋದು ಮನೆಯಲ್ಲಿ. ಎಷ್ಟು ಬೆಳಗ್ಗೆ ಬಂದಾವಂತ ನೋಡ್ರಿ. ಇವಾಗ ಆಮೇಲೆ ನಿಮಗೊಂದು ಮುರಿದು ತೋರಿಸ್ತೀನಿ, ನೋಡ್ತಿರ್ಬೋದು ನೀನು ಎಷ್ಟು ಚೆನ್ನಾಗಿ ಬಂದಾವಂತ. ಒಂದು ಸ್ವಲ್ಪನೂ ಗಟ್ಟಿ ಬಂದಿಲ್ಲ, ಭಾಳ ಫಳ್ಳಾಗಿ ಬಂದಾವ.